ನಿನ್ನ ID ಕಾರ್ಡು ನನ್ನ ಹತ್ರ ಇದೆ. ಈ ಆಧಾರ್ ಕಾರ್ಡಲ್ಲಿ ನಿನ್ನ ಕುಲ ಗೋತ್ರ ಎಲ್ಲ ಇದೆ. ತಲೆಯವರು ಬಂದಮೇಲೆ ಅವ್ರಿಗೆ ತೋರಿಸ್ತೀನಿ. ಆಮೇಲೆ ಯಾಕೆ ಮಾಡ್ತಿದ್ಯಾ ಸುಬ್ಬು? ನನ್ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ನೀನು? ಇಷ್ಟು ದಿನ ಆಯ್ತು ನಿನ್ ಜೊತೆ ಮಾತಾಡಿ. ಮಳೆ ಹನಿಗಾಗಿ ಕಾದು ಕೂತ ಎಳೆ ಕಂಗಳಲ್ಲಿ ನೀರ ಹನಿ. ಅಮ್ಮ, ನನ್ನ ರೇಗಿಸ್ತಿದ್ಯಾ? ಅಯ್ಯೋ ನಮ್ಮ ಮಗಳೇ, ಫೋನಲ್ಲಿ ಯಾವುದೋ ಒಂದು ಕವನ ಬಂದಿತ್ತು, ಅದನ್ನು ಓದ್ತಿದ್ದೆ ಅಷ್ಟೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಯಾರನ್ನಾದರೂ ಕಾಯೋವಾಗ ಒಂದೊಂದು ನಿಮಿಷನೂ ಒಂದೊಂದು ವರ್ಷ ಅನ್ಸತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ಕಣ್ಣಲ್ಲಿ ನೀರು ಬರತ್ತೆ. ಸುಬ್ಬು ನೆನಪಾಗ್ತಿದಾನಾ? ಹೌದಮ್ಮ, ಅವನು ಇಷ್ಟು ದಿನ ನನ್ನನ್ನು ಬಿಟ್ಟು ಇದ್ದಿದ್ದೇ ಇಲ್ಲ ಗೊತ್ತಾ? ನಾವಿಬ್ರು ಯಾವಾಗ್ಲೂ ಜೊತೆಗೆ ಇರ್ತಾ ಇದ್ವಿ. ಸುಬ್ಬು ಎಲ್ಲಿದ್ದಾನೆ ಅಂದ್ರೆ ಶ್ರಾವಣಿ ಜೊತೆ ಇರ್ತಾನೆ, ಶ್ರಾವಣಿ ಎಲ್ಲಿದ್ದಾನೆ ಅಂದ್ರೆ ಸುಬ್ಬು ಜೊತೆ ಇರ್ತಾಳೆ ಅಂತ ಹೇಳ್ಕೊಳ್ಳೋಷ್ಟು ಕ್ಲೋಸ್ ಆಗಿದ್ವಿ ನಾವು. ಮದ್ವೆ ಮುಂಚೆನೂ ಅಷ್ಟೇ ಅಮ್ಮ. ನಾನು ಎದ್ದೇಳಕ್ ಮುಂಚೆನೆ ಅವ್ನು ನನ್ನ ಕಣ್ಮುಂದೆ ಬಂದು ನಿಂತಿರ್ತಿದ್ದ. ಮೊದ್ಲು ಬಂದು ನನಗೆ ಅವ್ನು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಿದ್ದು. ಅದಾದ್ಮೇಲೆ ಅವನಿಗೆ ಅಪ್ಪನ ಜೊತೆ ಏನೇ ಕೆಲಸ ಇದ್ರು, ಎಷ್ಟೇ ಕಷ್ಟ ಇದ್ರು ಎಲ್ಲ ಮುಗಿಸ್ಕೊಂಡು ನನ್ನ ಹತ್ರನೇ ಬಂದು ಗುಡ್ ನೈಟ್ ಅಂತ ಹೇಳ್ಬಿಟ್ಟೆ ಅವ್ನು ವಾಪಸ್ ಮನೆಗೆ ಹೋಗ್ತಾ ಇದ್ದಿದ್ದು ಗೊತ್ತಾ? ನನ್ ದಿನ ಶುರು ಆಗ್ತಿದ್ದು, ನನ್ ದಿನ ಮುಗಿತಾ ಇದ್ದಿದ್ದು ಎಲ್ಲ ಅವನಿಂದಾನೆ ಅಮ್ಮ. ಮಗಳೇ, ಸುಬ್ಬು ನಿನಗೆ ಸಿಕ್ಕಿರೋದಕ್ಕೆ ನೀನ್ ಮಾತ್ರ ಅದೃಷ್ಟವಂತೆ ಅಲ್ಲ, ನಾನು ನಿಮ್ಮಪ್ಪ ಕೂಡ ಅದೃಷ್ಟ ಮಾಡಿದೀವಿ. ಅಂದ್ರೆ ಶ್ರಾವಣಿ, ನನ್ನ ಪ್ರೀತಿ ನಿನಗೆ ಸಿಗ್ಲಿಲ್ಲ, ನಿಮ್ಮ ತಂದೆನೂ ನಿನಗೆ ಪ್ರೀತಿ ಕೊಡ್ಲಿಲ್ಲ. ಆದ್ರೆ ನಮ್ಮಿಬ್ಬರು ಪ್ರೀತಿನೂ ಮರೆಸೋ ಹಾಗೆ ಸುಬ್ಬು ನಿನಗೆ ಪ್ರೀತಿ ಕೊಟ್ಟಿದ್ದಾನೆ. ಹಾಗೆ ನೋಡಿದ್ರೆ ನಮ್ಮಿಬ್ಬರ ಸ್ಥಾನನೂ ಅವನು ತುಂಬಿದ್ದಾನೆ. ಅದಕ್ಕೆ ನಾನು ಹೇಳಿದ್ದು, ನಾವು ಅದೃಷ್ಟ ಮಾಡಿದ್ದೀವಿ ಸುಬ್ಬು ಅಂತ ಅಳಿಯನ್ ಪಡೆಯೋದಕ್ಕೆ ಅಂತ. ಹಾಗಾದ್ರೆ ಈಗ ಅದೃಷ್ಟ ಎಲ್ಲ ಹೊರಟೋಯ್ತಾ? ಯಾಕಾಗಂತಿದ್ಯಾ? ಇನ್ನೇನ್ ಮತ್ತೆ, ನಾವಿಬ್ರು ಒಂದಾದ್ಮೇಲಿಂದ ಒಂದಲ್ಲ ಒಂದ್ ಕಷ್ಟ ಬರ್ತಾನೆ ಇದೆ. ಮೊದ್ಲು ನಮ್ಮಿಬ್ರು ಮದ್ವೆ ಆಗುತ್ತೋ ಇಲ್ವೋ ಅಂತ ಭಯ ಶುರುವಾಗಿತ್ತು. ಮದ್ವೆ ಆಯ್ತು. ಅದಾದ್ಮೇಲೆ ಅಪ್ಪ ಈ ಮದ್ವೆಗೆ ಒಪ್ಕೋತಾರೋ ಇಲ್ವೋ ಅಂತ ಅನಿಸ್ತಾ ಇತ್ತು. ಅವರು ಒಪ್ಕೊಂಡಾಯ್ತು. ಅದಾದ್ಮೇಲೆ ಆ ವಿಜಯಾಂಬಿಕಾ ಒಂದಲ್ಲ ಒಂದ್ ಕಷ್ಟ ಕೊಡ್ತಾನೆ ಇದ್ಲು. ಅದೆಲ್ಲ ಸರಿ ಆಯ್ತು, ಇನ್ನೇ ನಾವು ಖುಷಿಯಾಗಿರ್ಬೋದು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅವ್ನು ನನ್ನಿಂದ ಮತ್ತೆ ದೂರ ಆಗ್ಬಿಟ್ಟ. ಕಾರಣ ಏನೇ ಇರ್ಬೋದು ಅಮ್ಮ, ಆದ್ರೆ ನಾನು ಅವನ ಜೊತೆ ಮಾತಾಡಿ ತುಂಬಾ ದಿನ ಆಗಿದೆ. ಅವನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಇಷ್ಟೊತ್ತಾದ್ರೂ ತಲೆಯವರು ಬರಲಿಲ್ವಲ್ಲ? ತಲೆಯವರು ಬರ್ತಿದ್ದ ಹಾಗೆ ಇರೋ ಸತ್ಯನೆಲ್ಲ ಹೇಳ್ಬಿಡ್ಬೇಕು. ಈ ಮನೆಗೆ ಅಳಿಯ ಅನ್ಕೊಂಡು ಬಂದಿರೋನು ಒಬ್ಬ ಮೋಸಗಾರ ಅಂತ ತಲೆಯವರಿಗೆ ಗೊತ್ತಾಗಬೇಕು. ಈ ID ಕಾರ್ಡ್ನ ತಲೆಯವರಿಗೆ ತೋರಿಸಿದ್ರೆ ಅವನ ಬಂಡವಾಳ ಎಲ್ಲ ಬಯಲಾಗತ್ತೆ. ಅಲ್ಲದೆ ತಲೆಯವರೇ ಬಂದರು, ನಾನು ಒಬ್ಬನೇ ಯಾಕೆ? ತಲೆಯವರ ಜೊತೆ ಒಟ್ಟಿಗೆ ನೋಡ್ತೀನಿ. ತಲೆಯವರೇ ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೋ ಮುತ್ತು, ಅರ್ಜೆಂಟಾಗಿ ಏನಾದರೂ ಮಾತಾಡಬೇಕಿತ್ತ?
ಬರೀ ಮಾತಾಡೋದಲ್ಲ ತಲೆವರೇ, ನಾನು ನಿಮ್ಗೇನೋ ತೋರಿಸ್ಬೇಕು. ಏಯ್, ಏನಾಗಿದ್ವ ನಿನಗೆ? ಆ ಮಗುನ ಕರ್ಕೊಂಡು ಬರ್ತೀಯಾ? ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ, ಹಾಗೆ ಹೀಗೆ ಅಂತೆಲ್ಲ ಕತೆ ಹೇಳಿ ಕಡೆಗ ಮಗು ಜೊತೆ ಆಟ ಆಡ್ತಿರ್ತೀಯ. ಈಗ ನೀನೊಬ್ಬನೇ ಬಂದಿದ್ಯಾ? ಏನು ಹಾಡು ಡ್ಯಾನ್ಸು ಏನಾದರೂ ಕಲ್ತ್ಕೊಂಡು ಬಂದಿದ್ಯಾ? ಮಾಡಿ ತೋರಿಸು. ಓ ಇಲ್ಲ ತಲೆವರೇ, ನಾನು ಯಾವ ಹಾಡು ಡ್ಯಾನ್ಸು ಕಲ್ತಿಲ್ಲ. ನಮ್ಮನ್ನೆಲ್ಲ ಕುಣಿಸ್ಬೇಕು ಅಂತ ಹೊಂಚಾಕೊಂಡು ಬಂದಿದಾರಲ್ಲ, ಅವ್ರ ಬಗ್ಗೆ ಹೇಳಕ್ ಬಂದಿದ್ದೀನಿ. ನಾನು ಹೇಳೋದನ್ನ ಸಮಾಧಾನ ಕೇಳಿಸ್ಕೊಳ್ಳಿ. ಬನ್ನಿ ತಲೆವರೇ. ಏನೋ ಹೇಳ್ತಿದ್ಯಾ ನೀನು? ಹೇಳ್ತೀನಿ ಬನ್ನಿ ತಲೆವರೇ, ಬನ್ನಿ. ಕೂತ್ಕೊಳ್ಳಿ. ಅದೇನಪ್ಪ ಮಾತಾಡು. ಓ ಮಾತಾಡೋದಲ್ಲ ತಲೆವರೇ, ನಾನು ನಿಮ್ಗೇನೋ ತೋರಿಸ್ಬೇಕು. ಆಯ್ತಪ್ಪ, ಅದೇನು ತೋರಿಸ್ಬೇಕೋ ತೋರಿಸು. ಆದರೆ ನಾನು ತೋರಿಸೋದನ್ನ ನೋಡಿ ನೀವು ಗಾಬರಿ ಆಗಬಾರ್ದು, ಕೋಪ ಮಾಡ್ಕೋಬಾರ್ದು. ಏಯ್ ಮುತ್ತು, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡವ, ತಪ್ಪಾಗಿ ಅರ್ಥ ಆಗುತ್ತೆ. ಸರಿಯಾಗಿ ಹೇಳು. ಓ ಅದು ತುಂಬ ಇಂಪಾರ್ಟೆಂಟ್ ತಲೆವರೇ. ಒಂದು ನಿಮಿಷ ರೀ. ಇಲ್ಲ ಇಲ್ಲ, ಇದನ್ನು ನೀವೊಬ್ಬರೇ ನೋಡಬಾರ್ದು. ಈ ಮನೆಗೆ ಬಂದಿದ್ದಾರಲ್ಲ, ಅವ್ರನ್ನ ಎದುರುಗಡೆ ನಿಲ್ಲಿಸ್ಕೊಂಡು ನೋಡಬೇಕು. ಏಯ್, ಈ ಮನೆಗೆ ಬಂದಿರೋರು ಅಂದರೆ ಅಳಿಯಂದ್ರ ಬಗ್ಗೆ ಹೇಳ್ತಿದ್ಯಾ? ಅವನು ಅಳಿಯ ಅಲ್ಲ ಅನ್ನೋ ವಿಷಯ ನಿಮಗೂ ಗೊತ್ತಾಗತ್ತೆ, ಇನ್ನು ಸ್ವಲ್ಪ ಹೊತ್ತಷ್ಟೇ. ಮಾತಾಡೋ ಮುತ್ತು, ಮನೆಗೆ ಬಂದಿರೋರು ಅಂದರೆ ಅಳಿಯಂದ್ರ ತಾನೆ, ಅವ್ರ ಬಗ್ಗೆ ಮಾತಾಡ್ತಿದ್ಯಾ? ಹೌದೌದು, ಅವ್ರ ಬಗ್ಗೆನೇ. ಒಂದು ನಿಮಿಷ ಕರಿತೀನಿ. ಏಯ್, ನಾನೇ ಕರಿತೀನಿರೋ. ಅವರು ನನ್ನ ಅಳಿಯ ಕಣೋ, ಈ ಮನೆಗೆ ಮಗ ಇದ್ದ ಹಾಗೆ. ಅಳಿಯಂದ್ರೆ, ಅಳಿಯಂದ್ರೆ. ಬನ್ನಿ ಅಳಿಯಂದ್ರೆ, ಬನ್ನಿ ಬನ್ನಿ. ಅಳಿಯಂದ್ರೆ, ನಮ್ಮ ಮುತ್ತುಗೆ ಸಿನಿಮಾ ಹುಚ್ಚು. ಅದರಲ್ಲೂ ರಜನಿಕಾಂತ್ ಅಂದ್ರೆ ತುಂಬಾ ಪ್ರೀತಿ ಅವನಿಗೆ. ಓಹೋ, ಯಾವ ಸಿನಿಮಾನು ಮಿಸ್ ಮಾಡಲ್ಲ, ತಪ್ಪದೆ ನೋಡ್ತಾನೆ. ಅವರು ಕಂಡಕ್ಟರ್ ಆಗಿ ಫೇಮಸ್ ಆದ್ರು, ನಾನು ಡ್ರೈವರ್ ಆಗಿ ಫೇಮಸ್ ಆಗ್ತೀನಿ ಅಂತ ಏನೇನೋ ಕನ್ಸ್ ಕಾಣ್ತಾನೆ. ಒಟ್ನಲ್ಲಿ ರಜನಿಕಾಂತ್ ಅಂದ್ರೆ ಇವನಿಗೆ ಪ್ರಾಣ. ಆಗ್ಬೋದು ತಲೆವರೇ. ನಾನು ಹೇಳೋ ವಿಚಾರನ ತಲೆವರು ರಜನಿ ಸ್ಟೈಲ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಹೇಳಪ್ಪ. கண்ணா, நான் எப்போ வருவேன் எப்படி வருவேன் யாருக்கும் தெரியாது. ஆனா வர வேண்டிய நேரத்தில் ಮಾವ, ನನಗೆ ಇವ್ರು ಹೇಳ್ತಾರದೇ ಅರ್ಥ ಆಗ್ತಾ ಇಲ್ಲ. ಈಗ ಅರ್ಥ ಆಗತ್ತೆ. ಇಪ್ಪ ಪಾರು ಕಣ್ಣ. ಮುತ್ತು, ಹೋಗಿ ಗನ್ ತಗೊಂಡ್ ಬಾರೋ.